ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೂ ರಾಷ್ಟ್ರೀಯ ಹಿಂದೂ ಸಂಘಟನೆಯಿಂದ ನಮಸ್ಕಾರಗಳಿರುತ್ತೆ. ಇವತ್ತು ರಾಷ್ಟ್ರೀಯ ಹಿಂದೂ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಮೊದಲು ಒಂದು ನಿಮಿಷ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರ್ತಕ್ಕಂಥ ಪದಾಧಿಕಾರಿಗಳ ಹೆಸರನ್ನ ಒಂದು ನಿಮಿಷ ಪರಿಚಯ ಮಾಡ್ತಾ ಇದ್ದೇನೆ. ಕರಿಯಪ್ಪ ಹೊನ್ನಾಪುರ ಅಂತ ನಮ್ಮ ಹಿಂದೂ ಸಂಘಟನೆಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಸುಶೀಲಾ KM ಅಂತ ನಮ್ಮ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯ ಮಹಿಳಾ ಅಧ್ಯಕ್ಷರಿದ್ದಾರೆ. ಬೆಂಗರಿತಿ ಮೇಡಮ್ ಅವರು, ಅಡ್ವೊಕೇಟ್ ಅವರು, ನಮ್ಮ ಕಾನೂನು ಘಟಕದ ಮಹಿಳಾ ಘಟಕದ ಅಧ್ಯಕ್ಷರು. ಮೋಹನ್ ಕುಮಾರ್ ಅವರಂತ ನಮ್ಮ ರಾಜ್ಯಾಧ್ಯಕ್ಷರು, OBC ಘಟಕದ ಅಧ್ಯಕ್ಷರು. ನಮ್ಮ B ಶಿವಣ್ಣ ಅಂತ ರಾಜ್ಯ ಕಾರ್ಯಾಧ್ಯಕ್ಷರು. ಆಮೇಲೆ ಜಯರಾಮ್ ಶೆಟ್ಟರ್ ಅಂತ ನಮ್ಮ ರೈತ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಿದ್ದಾರೆ. ಬಸವಣ್ಣವರಂತ ನಾವು ಬೃಹತ್ ಬೆಂಗಳೂರು ಮಹಾನಗರ ಅಧ್ಯಕ್ಷರು. ನಾನು ಮುತ್ತಣ್ಣ ಶಿವಳ್ಳಿ ಅಂತ ರಾಷ್ಟ್ರೀಯ ಹಿಂದೂ ಸಂಘಟನೆ ರಾಜ್ಯ ಅಧ್ಯಕ್ಷರಿದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದರೆ, ಈ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಕಾಂಗ್ರೆಸ್ನ ಯಾವಾಗಲೂ ಬೆಂಬಲ ಮತದಾರರು ಮತ್ತು ಅವರು ಕಾಂಗ್ರೆಸ್ನ ಶಕ್ತಿ ಯಾರಪ್ಪ ಅಂತಂದರೆ ಅಹಿಂದ ಮತದಾರರು. ಅದಕ್ಕೆ ಈ ರಾಜ್ಯದಲ್ಲಿ ಕೂಡ, ಈ ದೇಶದಲ್ಲಿ ಶೇಕಡ 75% ನಾವು ಅಹಿಂದ ವರ್ಗದ ಜನರಿದ್ದೇವೆ. ಅದೇ ರೀತಿ ಈ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಶೇಕಡ 95ಕ್ಕಿಂತ ಹೆಚ್ಚು ಪರ್ಸೆಂಟೇಜು ಅಹಿಂದ ವರ್ಗದವರು ಮತದಾರರು ವೋಟ್ ಹಾಕೋದ್ರಿಂದ ಕಾಂಗ್ರೆಸ್ ಪಕ್ಷ ಸುಮಾರು 136 ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಈಗ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ನಮಗೆ ಜಾತಿವಾರು ಮತ್ತು ಅಹಿಂದವಾರು ಬಂದಾಗ 32ರಿಂದ 35 ಜನ ಸಚಿವರನ್ನು ನೀವೇನು ಮಾಡ್ತಾ ಇದ್ರಲ್ಲ, ಇದರಲ್ಲಿ ಶೇಕಡ ನಮ್ಗೆ 22ರಿಂದ 25 ಜನರನ್ನು ಅಹಿಂದ ವರ್ಗದ ಸಚಿವರನ್ನೇ ನೀವು ನೇಮಕ ಮಾಡಬೇಕು, ಸಚಿವರನ್ನಾಗಿ ಮಾಡಬೇಕಂತಕ್ಕಂಥ ಒತ್ತಾಯವನ್ನು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಸೋನಿಯಾಜಿಯವರಲ್ಲಿ, ರಾಹುಲ್ ಗಾಂಧೀಜಿಯವರಲ್ಲಿ, ಪ್ರಿಯಾಂಕಾ ಗಾಂಧಿಯವರಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಲ್ಲಿ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಗಮ ಮಂಡಳಿಗಳಲ್ಲಿ ಕೂಡ ಹಣಬಲ ತುಳಬಲ ಇದ್ದಂಥವ್ರನ್ನು ಬಿಟ್ಟು ಅಹಿಂದ ವರ್ಗದವರಿಗೆ ಏನು ಸಿಗಬೇಕು ಅವಕಾಶಗಳನ್ನು ಅಧ್ಯಕ್ಷರನ್ನಾಗಿ ಅಲ್ಲಿ ಕೂಡ ನಿಗಮ ಮಂಡಳಿಯಲ್ಲಿ ಕೂಡ ನೀವು ಅವಕಾಶವನ್ನು ಕೊಡಬೇಕು. ನೀವು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಡೀ ಅಹಿಂದ ವರ್ಗದ ನಾಯಕರು ಮತ್ತು ಮತದಾರರು ಎಲ್ಲರೂ ಸೇರಿ ಮತ್ತೊಂದು ಸೇರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರ್ತಾರೆ. ನೀವು ನಂಬಿಕೆಯನ್ನು ಉಳಿಸ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ನೀವು ನಂಬಿಕೆಯನ್ನು ಉಳಿಸ್ಕೋಬೇಕು. ರಾಷ್ಟ್ರೀಯ ಹಿಂದೂ ಸಂಘಟನೆ ವತಿಯಿಂದ ನಾವು ಶೀಘ್ರದಲ್ಲಿ ದೆಹಲಿಗೂ ಕೂಡ ಹೋಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ನಾವು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ತುಂಬ ಅಹಿಂದ ವರ್ಗದವರಿಗೆ ನ್ಯಾಯ ಸಿಗಬೇಕು. ಅಹಿಂದ ವರ್ಗದ ಶಾಸಕರನ್ನೇ ನೀವು ಮಂತ್ರಿ ಮಂಡಲದಲ್ಲಿ ಕನಿಷ್ಠ ಪಕ್ಷ 22 ಜನರನ್ನು ಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದ್ರ ಸಲ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ನೀವು ಅಹಿಂದದಲ್ಲಿ ಒಕ್ಕಲಿಗೆ ಬರೋದೇ ಇಲ್ಲ ಅವರು ಬ್ರಾಹ್ಮಣರು ಇವರು ಲಿಂಗಾಯತ ಬರೋದೇ ಇಲ್ಲ. OBC ಮೂರು ಜನಾಂಗಗಳು OBC ವರ್ಗಕ್ಕೆ ಬರೋದಿಲ್ಲ. ಅವರು 80% ನಾವು ಹೇಳ್ತೀವಿ ರಾಷ್ಟ್ರೀಯ ಅಹಿಂದ ಇದು. ಇದರಲ್ಲಿ ಜನಗಣತಿಯಲ್ಲಿ 75 ಅಲ್ಲ 80% ಇದೀವಿ ನಾವು. ಸರ್, ನಾನು ಕೇಳ್ತಾ ಇರೋದಿಷ್ಟೇ. ಹಾಗಾದ್ರೆ ಬ್ರಾಹ್ಮಣರು ಅಲ್ಪಸಂಖ್ಯಾತ ಕೋಟಾದಲ್ಲಿ ಹೋಗ್ಬೇಕು, ಒಕ್ಕಲಿಗರು ಅಲ್ಪಸಂಖ್ಯಾತ ಕೋಟಾದಲ್ಲಿ ಹೋಗ್ಬೇಕು, ಅವರು ಕೂಡ ಶಾಸನ ತಗೋಬೇಕು. ಸರ್, ನನ್ನ ಪ್ರಶ್ನೆ, ತುಂಬಾ ಜಾತಿಗಳು ವಿಂಗಡಣೆ ಆಗಿದ್ದಾವೆ. ಅವ್ರ ಜಾತಿ ವಿಂಗಡಣೆ ಪ್ರಕಾರ 25 ನಾನು ಅಹಿಂದ, 75 ಅಹಿಂದ. ಸರ್, ನನ್ನ ಪ್ರಶ್ನೆ, ಒಂದು ನಿಮಿಷ. ನಿಮ್ಮ ಶಾಸಕರುಗಳು ಎಷ್ಟಿದ್ದಾರೆ, OBC ಮತ್ತು ಅಹಿಂದದವರು ಮತ್ತು MLCಗಳು ಎಷ್ಟಿದ್ದಾರೆ, ನಿಮ್ಗೆ ಎಷ್ಟು ಸಚಿವ ಸ್ಥಾನ, ಅದನ್ನು ಫಸ್ಟ್ ನಾವು ಇಷ್ಟು ಜನ ಇದ್ದೀವಿ, ಇಷ್ಟು ಕೊಡಿ ಅಂತ ಹೇಳಿ.
ನಿಮ್ಮವ್ರು ಎಷ್ಟು ಜನ ಇದ್ದಾರೆ ಶಾಸಕರು? 10 ಜನ ಇದ್ದಾರೆ ಅಷ್ಟೇ. ಅದು ಲೆಕ್ಕ ಹಾಕಿ. 10 ಜನ. ಈಗ ಅಲ್ಲ ಸಚಿವ ಸಂಪುಟದಲ್ಲಿ 10 ಜನ ಇರ್ತಕ್ಕಂಥವ್ರು ನಾವು. ಟೋಟಲ್ ನಿಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಷ್ಟಿದ್ದಾರೆ ಓಬಿಸಿ ಮತ್ತು 5 ವರ್ಗದವರು? ಅದರ ಆಧಾರದ ಮೇಲೆ ನಿಮ್ಮ ಸಚಿವರು ಎಸ್ ಅದರ ಆಧಾರದ ಮೇಲೆ ಎಷ್ಟಿದ್ದಾರೆ? ಅದನ್ನ ಹೇಳಿ. ಅದರ ಆಧಾರದ ಮೇಲೆ ಕೇಳ್ತಾರೆ. 5 ಇದ್ದಾರೆ. ಶಾಸಕರು ಎಷ್ಟು ಜನ ಇದ್ದಾರೆ ಅದನ್ನ ಹೇಳಿ. ಶಾಸಕರು ಎಮ್ಎಲ್ಸಿಗಳು ಎಷ್ಟಿದ್ದಾರೆ ಹೇಳಿ ಟೋಟಲ್ ಆಗಿ. ಶಾಸಕರು ಒಂದು 30 ಆಧಾರದ ಮೇಲೆ ಎಷ್ಟು ಜನ ಸಚಿವರು ನೇಮಕ ಮಾಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಎಷ್ಟು ಜನ ಶಾಸಕರ ಆಯ್ಕೆ ಆಗಿದ್ದಾರೆ 5 ವರ್ಗದಿಂದ ಅಂತ ನೀವು ಹೇಳಿ. ಸರ್ ಒಂದು ಆಗಲಿ ಸರ್ ಒಂದು ಪ್ರಶ್ನೆ ಮಾಡಿದರು. ಇದು ಆ್ಯಕ್ಚುಲಿ ಆಗಿನ ರಾಷ್ಟ್ರೀಯ ಸಂಘಟನೆ ಯಾವ ಬ್ರಾಹ್ಮಣರ ವಿರೋಧ ಅಲ್ಲ, ಲಿಂಗಾಯತರ ವಿರೋಧ ಅಲ್ಲ, ಒಕ್ಕಲಿಗರ ವಿರೋಧ ಅಲ್ಲ. ಎಲ್ಲರಿಗೂ ಪ್ರಾತಿನಿಧ್ಯ ಸಿಗಬೇಕಾದ್ರೂ ಜನಸಂಖ್ಯೆಯ ಆಧಾರದ ಮೇಲೆ ಅಂತ ಹೋದಾಗ 5 ಅಂತೆ ಬಂದಾಗ ಒಟ್ಟಾರೆ ತಗೊಂಡಾಗ ನಮಗೆ ಸಿಗಬೇಕಾದಂಥ ಪಾಲು 22 ಜನರು ಕನ್ಯೆದ್ರು 22 ಜನ ಸಚಿವರಾಗಬೇಕು. ನಿಮ್ಮವರೇ ಸಿಎಂ ಹೋದರೆ ಸಚಿವರ ಸ್ಥಾನ ಕೊಡಲಿಕ್ಕೆ ನಿಗಮದಲ್ಲಿ ಅತಿ ಹೆಚ್ಚು ನಿಮ್ಮವರೇ ಇದ್ದಾರೆ. ಅಲ್ಲ ನಿಮ್ಮ ವಾದ ಸಚಿವರ ಸಂಖ್ಯೆಯಲ್ಲಿ ಕಡಿಮೆ ಇದೆ ಅಂತ. ಸಚಿವರನ್ನಾಗಿ ಮಾಡಬೇಕು. ಸಚಿವರನ್ನಾಗಿ ದಾನಿಸರ ಸಚಿವರನ್ನಾಗಿ ಮಾಡ್ರಿ 22 ಜನ ನಿಗಮ ಮಂಡಳಿಯಲ್ಲಿ ಕೂಡ ಅವಕಾಶ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಯಾರು ವಿರೋಧಿಗಳಲ್ಲ, ಯಾವುದೇ ಜಾತಿ ವಿರೋಧಿ. ನಿಮ್ಮವರೇ ಸಿಎಂ ಮಾಡಿದ್ದಾರೆ ಇನ್ನೂ ಕೇಳ್ತೀರಲ್ಲ. ಸರ್ ಮುಖ್ಯಮಂತ್ರಿಗಳಿದ್ದಾರೆ ಸರ್, ಸಾಮಾಜಿಕ ನ್ಯಾಯ ಬೇಕಲ್ಲ ಸರ್, ಸಾಮಾಜಿಕ ನ್ಯಾಯ ಬೇಕಲ್ಲ. ಸಿಎಂ ಎಲ್ಲರಿಗೂ ಸೇರಿದವರಲ್ಲ. ಐದ ವರ್ಗ ಅಂತ ಅಂದ್ರೆ ಉದಾಹರಣೆಗೆ ಉರ್ಬಾಸ್ ಬರ್ತಾರೆ, ಉಪ್ಪಾರ್ ಬರ್ತಾರೆ, ಈಡಿಗರು ಎಲ್ಲ ಓಬಿಸಿ ಹಾಗೆ ಈಡಿಗರು ಎಷ್ಟು ಜನ ಶಾಸಕರು ನಿಮ್ಮಲ್ಲಿ ಆಯ್ಕೆ ಆಗಿದ್ದಾರೆ? ಈಡಿಗರಲ್ಲಿ ಒಬ್ಬರೇ ಮಾಡಿದ್ದಾರೆ. ಓಕೆ, ಕುರುಬರಲ್ಲಿ ಎಷ್ಟು ಜನ ಇದ್ದಾರೆ? ಸರ್ 10 ಜನ ಇದ್ದಾರೆ. ಟಿಕೆಟ್ ಕೊಟ್ರೆ ಎಲ್ಲರೂ ಆಗ್ತಾರೆ. ಟಿಕೆಟ್ ಕೂಡ ಕೇಳಿ. ಟಿಕೆಟ್ ನೆಕ್ಸ್ಟ್ ಸರ್ ನೋಡ್ರಿ, ಮುಂದಿನ ದಿನಮಾನಗಳಲ್ಲಿ ಜನಸಂಖ್ಯೆ ವಾರೇನದಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಟಿಕೆಟ್ ಅನ್ನು ಎಲ್ಲ ಸಮುದಾಯಗಳು ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಶಾಸಕರಾಗಿ ಮಾಡಿಕೊಂಡ್ರೆ ಸಾಮಾಜಿಕ ನ್ಯಾಯ ಸಿಕ್ಕಂಗ ಆಗ್ತದೆ. ಬರೀ ಮೇಲ್ವರ್ಗದ ದಬ್ಬಾಳಿಕೆಗೆ ಟಿಕೆಟ್ ತಗೋತಾರೆ, ಓಬಿಸಿ ಹೋಗಿದ್ರೆ ಟಿಕೆಟೇ ಕೊಡಲ್ವಲ್ಲ. ಟಿಕೆಟ್ ಕೊಡಲ್ಲ ಅಂತಂದ್ರೆ ಎಮ್ಎಲ್ಎ ಎಲ್ಲಿಂದ ಬರ್ತಾರೆ? ಟಿಕೆಟ್ ಸರ್ ನಾನು ಓಬಿಸಿ ಬಗ್ಗೆ ಮಾತಾಡ್ತೀನಿ ಸರ್. ಓಬಿಸಿಗೆ ದೊಡ್ಡ ಅನ್ಯಾಯ ಆಗ್ತದ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ. ಸರ್ ನಾನಂತ ಈ ದೇಶದಲ್ಲಿ ಅತಿ ದೊಡ್ಡ ಅನ್ಯಾಯ ಆಗ್ತಿರೋದು ಓಬಿಸಿ ಸಮುದಾಯಗಳಿಗೆ. ಓಬಿಸಿ ಸಮುದಾಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ ಐದಿಂದ. ಓಬಿಸಿ ಅವರು ಐದಲ್ಲೇ ಬರ್ತಾರೆ, ಇನ್ನೊಂದು ಅರ್ಥವ್ರಲ್ಲ ಎಲ್ಲರೂ ಒಳಗೊಂಡು ಅಲ್ಪಸಂಖ್ಯಾತರು, ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ಓಬಿಸಿನೇ. ಆಮೇಲೆ ಒಕ್ಕಲಿಗರು ಹೆಂಗ್ ಓಬಿಸಿ ಬರ್ತಾರೆ? ಡಿವೈಡ್ ಇದೆ. ಹಲವಾರು ಸಮುದಾಯಗಳಲ್ಲಿ ಬರ್ತಾ ಇದೆ. ಒಕ್ಕಲಿಗರಲ್ಲಿ 5 ಜಾತಿ ಇದೆ. ಅವ್ರು ಯಾವತ್ತು ಓಬಿಸಿ ಬರ್ತೀನಿ ಅಂತ ಹೇಳೇ ಇಲ್ವಲ್ಲ. 3 ಪಂಗಡಗಳು ಬರ್ತವೆ. ಇವಾಗ ಪಂಗಡಗಳು ಬರ್ತಾ ಇದೆ. ಮಾನ್ಯತೆ ಬಂದಾಗ ಈಗ ದೊಡ್ಡ ದೊಡ್ಡ ಕ್ಯಾಸ್ಟ್ಗಳು ನಾವೀಗ ಓಬಿಸಿಗೆ ಬರ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಈಗ ಮುಂಚೆ ಎಲ್ಲಿ ಹೋಗಿದ್ರು ಅವರು? ಈಗ ಮುಂಚೆ ಎಲ್ಲಿ ಹೋಗಿದ್ರು ಅವರೆಲ್ಲ? ಈಗ ಈಡಿಗ ಸಮುದಾಯ ಸರ್, ಈಡಿಗ ಸಮುದಾಯ ಅಂತ ತಗೊಂಡಾಗ ಪ್ರಬಲ ನಾಯಕರಿಗೆ ನಮ್ಮ ರಾಜ್ಯದಲ್ಲಿ ಯಾರಂತ BK ಹರಿಪ್ರಸಾದ್ ಸಾಹೇಬ್ರಿಗೆ ಸದ್ಯ ಈ ಈಡಿಗ ಸಮುದಾಯ ಅಂತ ತಗೊಂಡಾಗ, ಹಿಂದೂ ವರ್ಗ ಅಂತ ತಗೊಂಡಾಗ ಕಣ್ಣಿಗೆ ತಕ್ಷಣ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡ್ತಕ್ಕಂಥ ಒಬ್ಬ ಧೀಮಂತ ನಾಯಕರಂತ ಮೊದಲನೇ ಕಾಣೋದು BK ಹರಿಪ್ರಸಾದ್ ಅಂತ ನಾಯಕರು. BK ಹರಿಪ್ರಸಾದ್ ಅಂತ ನಾಯಕರು ಸಾಮಾಜಿಕ ನ್ಯಾಯದ ಪರವಾಗಿ ನೇರವಾಗಿ ಮಾತಾಡ್ತಕ್ಕಂಥ ಒಬ್ಬ ದಿಟ್ಟ ನಾಯಕ. ಅಂಥವ್ರನ್ನ ಸಚಿವ ಸಂಪುಟ ಇನ್ನೂ ಲೇಟ್ ಆಗ್ಲಿಬೇಕಾದ್ರೆ ತತ್ಕ್ಷಣವಾಗಿ ವರ್ಷದ ಹಿರಿಯರು ಅಂಥವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಇರಬಹುದು ಮತ್ತು ತತ್ಕ್ಷಣ ಅವರನ್ನ ಸಚಿವ ಸ್ಥಾನ ತಗೊಂಡು ಪ್ರಮುಖ ಅವ್ರಿಗೆ ಅವಕಾಶವನ್ನು ಕೊಡಬೇಕು. ಗೃಹ ಖಾತೆ ಅಂತ ಖಾತೆಯನ್ನು ಕೊಟ್ಟಿದ್ದ ಕರೆವಾದ್ರೆ ನಮ್ಮ ರಾಜ್ಯದಲ್ಲಿ ಬಹಳ ತೂಕಬದ್ಧವಾಗಿ ಆಡಳಿತ ಮಾಡತಕ್ಕಂಥ ಒಬ್ಬ ನಾಯಕರು, ಸಾಮಾಜಿಕ ನ್ಯಾಯ ಕೊಟ್ಟಂಗೆ ಆಗ್ತದೆ. ಒಬ್ಬ ಧೀಮಂತ ನಾಯಕರು ಆ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ಅವರಲ್ಲಿದೆ. BK ಹರಿಪ್ರಸಾದ್ ತಗೊಳ್ಬೇಕು. ಎಲ್ಲರನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡ್ತಕ್ಕಂಥವ್ರು, ಯುಟಿಕ್ ಆಧಾರ ಅಂತವ್ರು, ಅವ್ರೇನು ಸಣ್ಣವ್ರಲ್ಲ, ಭಾಳ ಬುದ್ಧಿವಂತರು. ಅದಕ್ಕೆ BK ಹರಿಪ್ರಸಾದ್ ಅಂತ ಒಬ್ಬ ನಾಯಕರು ಕಣ್ಣಿದ್ರೆ ಇದ್ದಾರೆ, ನಮ್ಮ ಕಣ್ಣಿಂದ ಇದ್ದಾರೆ. ಹಿಂದೂ ವರ್ಗದ ಅವರು ಓಬಿಸಿ ವರ್ಗಕ್ಕೆ ಬರ್ತಕ್ಕಂಥವ್ರು. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ತತ್ಕ್ಷಣ ಶಿಫಾರಸು ಮಾಡಬೇಕು. ಅವರನ್ನ
ಇಮಿಡಿಯೇಟ್ಲಿ ಅವರು ಸಚಿವರನ್ನಾಗಿ ಮಾಡಬೇಕನ್ನೋಂಥ ಸಂದೇಶವನ್ನು ರಾಹುಲ್ ಜಿ ಅವರು ಇರ್ಬೋದು, ಸುನೇಜ್ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಇರ್ಬೋದು, ಯಾವುದೇ ವಿಚಾರ ಮಾಡಿದ್ರೆ ಬಿ ಕೆ ಹರಿಪ್ರಸಾದ್ ಸರ್ ಅಂತವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಈ ನಮ್ಮ ರಾಜ್ಯದ ಒಂದು ದೊಡ್ಡ ಶಕ್ತಿ ಅವರು ಬಿ ಕೆ ಹರಿಪ್ರಸಾದ್. ಇದೊಂದು ವಿಚಾರವನ್ನು ಇಟ್ಟುಕೊಂಡು ನಮಗೆ ಜನಸಂಖ್ಯೆ OBC ಅಲ್ಪಸಂಖ್ಯಾತ ಸಮುದಾಯಗಳನ್ನ ಪರಿಶಿಷ್ಟ ಸಮುದಾಯ ಇವನ್ನೆಲ್ಲ ಸೇರಿಸಿದಾಗ ಒಟ್ಟಾರೆ ನೋಡಿದಾಗ ಬೆಂಗಳೂರಿಗೆ ಸರ್, OBC ಟಿಕೆಟ್ ಕೊಡಿ. ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನ ಅರ್ಪಿಸ್ತಾ, ಇವತ್ತು ರಾಷ್ಟ್ರೀಯ ಅಹಿಂದ ಸಂಘಟನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು 224 ಕ್ಷೇತ್ರದಲ್ಲಿ ಪ್ರಬಲವಾಗಿ ಬೆಳೀತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ, ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಹಿಂದುಳಿದ ವರ್ಗಕ್ಕೆ ತುಂಬಾ ಅನ್ಯಾಯ ಆಗಿದೆ. ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಯಾರು ಪ್ರಬಲವಾಗಿ ಟಿಕೆಟ್ಗೆ ಆಕಾಂಕ್ಷಿಗಳು ಟಿಕೆಟ್ ಪ್ರಯತ್ನ ಪಡ್ತಾರೆ, ಕೆಲವು ಉಪ್ಪಾರ್ ಶೆಟ್ರು, ಮಡವಾಳ್ ಶೆಟ್ರು, ಕೆಲವು ಜನಾಂಗ ಮುನ್ನೆಲೆಗೆ ತರಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ಕೊಡ್ಬೇಕು. ಆ ಗುರುತಿಸುವಂತ ಶಕ್ತಿಯನ್ನ ಕೆಲವರು ಅದ ಮರಿಮಾಚಿ ಮೇಲ್ವರ್ಗದ ಯಾವುದೋ ಒಂದು ಪ್ರಬಲವಾದ ಜಾತಿಗಳು ಟಿಕೆಟ್ ಪಡೆದು MLA ಆಗ್ತಾರೆ, MLCನೂ ಆಗ್ತಾರೆ. ಆದರೆ ನಮ್ಮ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕೆಲವು OBC ಗ್ರೂಪ್ನಲ್ಲಿ ಬರುವಂತ ಕ್ಯಾಸ್ಟ್ಗಳು, ಜಾತಿಗಳು ಪ್ರಬಲವಾಗಿ ಶಕ್ತಿಯಾಗಿ ಟಿಕೆಟ್ ಕೇಳುವಂತ ಒಂದು ಪರಿಸ್ಥಿತಿಯನ್ನ ನಾವು ಬೆಳೆಸ್ತಾ ಇದ್ದೀವಿ ಅಹಿಂದ. ಆದ್ರೆ OBC ಇಂದ ಯಾರು ಹೈಕಮಾಂಡ್ ಇದೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 139 ಸ್ಥಾನವನ್ನ ಗೆಲ್ಲಿಸಿ ಕೊಟ್ಟಂತ ಅಹಿಂದ ವರ್ಗ ಇವತ್ತು ರಾಜ್ಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆಳ್ತಾ ಇದ್ದಾರೆ. ಅವರೇ ಕಂಟಿನ್ಯೂ ಆಗ್ಬೋದು, ಅದು ಹೈಕಮಾಂಡ್ ತೀರ್ಮಾನ, ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟ ತೀರ್ಮಾನ. ಆದ್ರೆ ಪ್ರಬಲ ನಾಯಕರಾಗಿ ನಮ್ಮ ಒಂದು ಈಡಿಗ ಸಮಾಜದ ಮಾನ್ಯ ಹರಿಪ್ರಸಾದ್ ಸಾಹೇಬರು ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟಾಳಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ನಮ್ದು ಒಂದು ಡಿಮ್ಯಾಂಡ್. ಎರಡನೇದಾಗಿ, ಯಾರು ಈಗ ನಮ್ಮ ಮೈಸೂರು ಜಿಲ್ಲೆ ಚಾಮರಾಜನಗರ ಕ್ಷೇತ್ರದಿಂದ ಪುಟ್ಟರಂಗ ಶೆಟ್ಟರ್ ಆಯ್ಕೆ ಆಗಿದ್ದಾರೆ. ಉಪ್ಪಾರ್ ಶೆಟ್ಟಿ ಏಕೈಕ ವ್ಯಕ್ತಿ, ಮೊದಲು ಸಚಿವ ಸ್ಥಾನ ಮಾಡಿದ್ರು, ಈಗ ಇದ್ದಾರೆ MSIL ಅಧ್ಯಕ್ಷರಾಗಿದ್ದಾರೆ. ಅಂತವ್ರು ಗುರುತಿಸಿ ನೀವು ಹೊಸದಾಗಿ ಈಗ ಏನು ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಕೆಲವು ವ್ಯಕ್ತಿಗಳಿಗೆ, ಕೆಲವು ಜನಾಂಗಕ್ಕೆ ನೀವು ಮುನ್ನೆಲೆಗೆ ತರಬೇಕು ಅಂದ್ರೆ ಸಾಮಾಜಿಕ ನ್ಯಾಯದಲ್ಲಿ ಅಂತ ವ್ಯಕ್ತಿಗಳು MLA ಆಗಿರೋರನ್ನ ಗುರುತಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ನಾವು ಒಂದು ಡಿಮ್ಯಾಂಡ್ ಇಡ್ತೀವಿ. ಮತ್ತೆ ನಮ್ಮ ರಾಷ್ಟ್ರ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಮೇಡಮ್ಗೂ ಒಂದು ನಮ್ಮ ಡಿಮ್ಯಾಂಡ್, ಕರ್ನಾಟಕದಲ್ಲಿ ಅಹಿಂದ ಶಕ್ತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಸರ್ಕಾರವನ್ನು ರಚಿಸಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀವಿ. ಏನು 75% ಜನಸಂಖ್ಯೆ ಮತ್ತು ಮತ. ಯಾಕೆಂದ್ರೆ ಈಗ ಜಾತಿ ಗಣತಿ ಮಾಡಿ ಅದು ಬಿಡುಗಡೆ ಮಾಡಬೇಕಾದ್ರೆ ಪ್ರಬಲ ಕೋಮ್ನವರು ಅದು ವಿರೋಧ ಮಾಡಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯವರು ಕ್ಯಾಬಿನೆಟ್ ಇಟ್ಟು ಪಾಸ್ ಮಾಡಬೇಕು. ತಾವು ಮಾಧ್ಯಮ ಮಿತ್ರರು ಕ್ವಶನ್ ಕೇಳೋದು ಒಳ್ಳೇದು. ನೀವು ಅಹಿಂದ ವರ್ಗದಲ್ಲಿ ಯಾರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ? ನಾವು ಸಣ್ಣ ಸಣ್ಣ ಸಮೂಹಗಳು ಇರ್ತವಲ್ಲ, ಯಾರು ಈಗ ಉಪ್ಪಾರ್ ಶೆಟ್ರ ಆಗಲಿ ಅಥವಾ ಗಾಣಿ ಶೆಟ್ರ ಆಗಲಿ, ಮಡವಾಳ್ ಶೆಟ್ರ ಆಗಲಿ ಅಥವಾ ಇತರ ಜನಸಂಖ್ಯೆಯಲ್ಲಿ ಮರಾಠರಾಗಲಿ ಅಂತವ್ರನ್ನ ನೀವು ಗುರುತಿಸಿ ಟಿಕೆಟ್ ಕೊಡಿ ಸ್ವಾಮಿ ಅಂತ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಂತ ನಮ್ಮ ಒಂದು ಸಂವಿಧಾನದ ಈ ಒಂದು ಸಮಾನತೆಯಲ್ಲಿ ಪ್ರತಿಯೊಂದು ಜಾತಿಗೂ ಸಾಮಾಜಿಕ ನ್ಯಾಯ, ಸಾಮಾಜಿಕ ರಾಜಕೀಯ ಪ್ರಭುತ್ವವನ್ನು ಬೆಳೆಸಿಕೊಡ್ಬೇಕಾದ್ರೆ ನಮಗೆ ಕಾಂಗ್ರೆಸ್ ಪಕ್ಷವೇ. ಕಾಂಗ್ರೆಸ್ ಪಕ್ಷಕ್ಕೆ ನಾವು RSS ತರ RAS ಮಾಡಿಕೊಂಡು ಇವತ್ತು 139 ಸ್ಥಾನ ತಂದಿದ್ದೀವಿ. ಅದರಲ್ಲಿ 2 ಜನ MLAಗಳು ತೀರೋಗಿದ್ದಾರೆ. ಅದು ಮರುಚುನಾವಣೆ ಆದ್ರೆ ಕಾಂಗ್ರೆಸ್ ಪಕ್ಷದೇ ಬರ್ತದೆ. ಆದ್ರೆ ತಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಏನು ನೀವು ಕುರುಬ್ರೆ ಜಾಸ್ತಿ ಇದ್ದೀರಿ CM ಅಂತ. ತಪ್ಪಾಗಿ ಅರ್ಥ ಮಾಡ್ಕೋಬಿಡಿ. ಇಲ್ಲ ಇಲ್ಲ ಇಲ್ಲ. ಇನ್ನೊಬ್ಬ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅಣ್ಣ. ಇಷ್ಟೇ ಸ್ಥಾನದಲ್ಲಿ ಅವರೇ ಇದ್ದಾರೆ. ಮಾಧ್ಯಮ ಮಿತ್ರರು ಕ್ವಶನ್ ಕೇಳೋದಕ್ಕೆ ತುಂಬಾ ಅಭಿನಂದನೆಗಳು.
ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಸಿಕ್ಕಿದೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ರೆ ನಮ್ಮ ಡಿಮ್ಯಾಂಡ್ ಏನಂದ್ರೆ, ನಾವು ಬೇರೆ ಯಾವುದೇ ಕೋಮಿನವ್ರನ್ನ ನಾವು ದ್ವೇಷಿಸಲ್ಲ. ಅಹಿಂದಕ್ಕೆ ಒಕ್ಕಲ್ಗೌಡರು ಬಂದ್ರು ವೆಲ್ಕಮ್, ಬ್ರಾಹ್ಮಣರು ಬಂದ್ರು ವೆಲ್ಕಮ್, ಲಿಂಗಾಯತರು ಬಂದ್ರು ವೆಲ್ಕಮ್. ನಮ್ಮದು ಸರ್ವ ಜನಾಂಗದ ಹಿತದೃಷ್ಟಿಯಿಂದ ಮಾಡಿರುವ ಅಹಿಂದ. ನಾವೇನು ನಾವೇ ಮಾಡ್ಕೊಂಡು ಬರ್ಬೇಕು ಅಂತಲ್ಲ. ಸುದ್ದಿಗೋಷ್ಠಿ ಮಾಡೋ ಅರ್ಥ ನಮಗೆ ಗೊತ್ತಾಗ್ತಾ ಇದೆ. ಹೇಳಿ ಸರ್, ತಾವು 25 ಜನ ಯಾರ್ಯಾರು MLA-ಗಳು ಅಂತ ಲಿಸ್ಟ್ ಇದೆ ನಿಮ್ಮಲ್ಲಿ, ಯಾರ್ಯಾರು ಹೇಳಿ ಸರ್, ಹೇಳಿ ಸರ್. ಯಾರಿಗೆ ಬೇಕಾದ್ರೂ ಕೊಡ್ಲಿ. ಯಾರಂತ ನೀವು ಹೇಳ್ಬೋದು? ಅಲ್ಲಲ್ಲ, ಈಗಿರೋ MLA-ಗಳು ನಮ್ಮಲ್ಲಿ ಯಾರಿದ್ದಾರೆ, ಹಿಂದುಳಿದ ವರ್ಗ, OBC ವರ್ಗದವ್ರಿಗೆ ಯಾರಿಗೆ ಬೇಕಾದ್ರೂ ಕೊಡ್ಲಿ. 25%, 24% ಕೊಡ್ಲಿ. ಸರ್ ಈಗ ನನ್ನ ಹೇಳಿ ಸರ್, ಹೇಳಿ ಮನೆಗೆ. ಹೌದು 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 ಸರ್, ಹೋರಾಟ, ರಾಜ್ಯವ್ಯಾಪಿ ಹೋರಾಟ, ರಾಜ್ಯಾದ್ಯಂತ ರಾಜ್ಯವ್ಯಾಪಿ ಹೋರಾಟ. ಸರ್ ತಮ್ಮ ಉತ್ತರ ಹೇಳ್ತೇನೆ. ಒಂದು ವೇಳೆ ನಮ್ಮ ಡಿಮ್ಯಾಂಡ್ ಪಾಸ್ ಆಗಲಿಲ್ಲ ಅಂದ್ರೆ 2028ರ ಚುನಾವಣೆ ಬರ್ತದೆ. 2028ರ ಚುನಾವಣೆಗೆ ಯಾವ ಜನಾಂಗಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಅವ್ರ ವೋಟ್ಗಳು ವೀಕ್ ಆಗ್ತವೆ. ಒಂದು ಪಾಯಿಂಟ್. ಎರಡನೇದಾಗಿ ನೀವು ಸಾಮಾಜಿಕ ನ್ಯಾಯ ಕೇಳೋ ಪ್ರಶ್ನೆ ಬಂದಾಗ ಆ ಜಾತಿನ ಬಿಟ್ಟು ಹೋಗ್ತೀವಿ. ಆ ಜಾತಿನ ನಾವು ಹೇಳ್ಕೊಳ್ಬೇಕು. ಜಾತಿಯನ್ನು ತಾವು ಬೇಜಾರು ಮಾಡ್ಕೋಬೇಡಿ. ಈಗ ನಿಮ್ಮ ಡಿಮಾಂಡ್ ಅನ್ನ ಅವ್ರು ಪೂರೈಸಲಿಲ್ಲ. ನಿಮ್ಮ ಮುಂದಿನ ನಡೆ ಡೈರೆಕ್ಟ್ ಆಗಿ ಹೇಳಿ. ಡೈರೆಕ್ಟ್ ಆಗಿ ಅಂದ್ರೆ ಹೇಳಿ. ಸರ್, ನಮ್ಮ ಈಗ ಯಾವುದೋ ಒಂದು ಉಪಾಸಕ್ಲೆ ನಾವು ಚಾಮರಾಜನಗರದ ಇವ್ರಿಗೆ ಕೊಡ್ತೀವಿ. ಕೊಡ್ಲಿಲ್ಲ ಅಂದಾಗ ಅವರು ಜನ ಏನ್ ಮಾಡ್ತಾರೆ? ಸರ್, ನಿಮ್ಮ ಆಗ್ರಹ ಏನು ಅಂತ? ಸರ್, ನಮ್ಮ ಆಗ್ರಹ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಈಗ ನಡೀತಕ್ಕಂಥ ಸಚಿವ ಸಂಪುಟದ ಏನು ಪುನರ್ರಚನೆ ಆಗ್ತದಲ್ಲ, ಸಚಿವ ಸಂಪುಟದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಸ್ಥಾನಮಾನ ಕೇಳ್ತಾ ಇದ್ದೀವಿ. ವಿಶೇಷವಾಗಿ ಇದೇ ಕಾಂಗ್ರೆಸ್ ಪಕ್ಷ ಅಂತ ತಗೊಂಡಾಗ, ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 35-40 ವರ್ಷದಿಂದ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬಂದಂಥ BK ಹರಿಪ್ರಸಾದ್ ಅವರು ಇರ್ಬೋದು, ಇಂಥ ಅನೇಕ ನಾಯಕರು ಇವರಿಗೆ ಪ್ರಾಮಾಣಿಕವಾಗಿ ಸ್ಥಾನಮಾನ ಸಿಗಬೇಕು. ಅವರು ಉತ್ತಮ ನಾಯಕರು. ಸಚಿವ ಸಂಪುಟದಲ್ಲಿ ಅಂಥವ್ರಿಗೆ ಗೃಹ ಖಾತೆ ಅಂತ ಖಾತೆಯನ್ನು ಕೊಟ್ಟಿದ್ದಕ್ಕರೆ ಈ ರಾಜ್ಯದಲ್ಲಿ ಒಬ್ಬ ದಕ್ಷ ಸಚಿವರಾಗಿ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು ಅವರು ಮುಂದಿನ ಸಚಿವರಾಗುವಂಥವ್ರಿಗೆ ತೋರಿಸಿಕೊಡ್ತಾರೆ. ಅವರು ಯಾರು BK ಹರಿಪ್ರಸಾದ್ ಸಾಹೇಬ್ರಂಥವ್ರು. ನಮ್ಮ ಒತ್ತಾಯ ಇಡೀ ಅಹಿಂದ ವರ್ಗಕ್ಕೆ ಸುಮಾರು 22-25 ಸಚಿವರಾಗಬೇಕು. OBC ವರ್ಗ ಸೇರಿ ಕನಿಷ್ಠ 22 ಸಚಿವರಾದರೂ ಈ ಸಚಿವ ಸಂಪುಟದಲ್ಲಿರಬೇಕಂತಕ್ಕಂಥ ಬೇಡಿಕೆ ಮತ್ತು ನಮ್ಮದು ಒತ್ತಾಯ. ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ದೆಹಲಿಗೆ ನಿಯೋಗ ತಗೊಂಡೋಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರನ್ನು ಭೇಟಿಯಾಗಿ ಮತ್ತು ಸೋನಿಯಾಜಿಯವರನ್ನು ಭೇಟಿಯಾಗಿ, ರಾಹುಲ್ ಗಾಂಧೀಜಿಯವರನ್ನು ಭೇಟಿಯಾಗಿ, ಪ್ರಿಯಾಂಕಾ ಗಾಂಧಿಯವರನ್ನು ಭೇಟಿಯಾಗಿ ನಾವು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ. ತಕ್ಷಣಕ್ಕೆ ಸಚಿವ ಸಂಪುಟವನ್ನು ಪುನರಚನೆ ಮಾಡಿ ಈಗ ಕೊಡಬೇಕು ಅನ್ನುವಂಥ ಆಗ್ರಹನ. ಎಸ್, ತತ್ಕ್ಷಣ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು. ಅದೇ ರೀತಿ ನಿಗಮ ಮಂಡಳಿಗಳನ್ನು ಕೂಡ ಪುನರ್ರಚನೆ ಮಾಡಿ ಸೂಕ್ತ ಸ್ಥಾನಮಾನವನ್ನು ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು. OBC ವರ್ಗ ಸೇರಿ ಇಡೀ ವರ್ಗಕ್ಕೆ. ಜಿಲ್ಲಾ ಪಂಚಾಯತ್, ಆಮೇಲೆ ಮುಂದಿನ ಚುನಾವಣೆಯಲ್ಲಿ ಕೂಡ BBMP ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಜನಸಂಖ್ಯೆಗೆ ಅನುಗುಣವಾಗಿ ಅಹಿಂದ ವರ್ಗಕ್ಕೆ ಏನೈತಲ್ಲ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಸ್ಥಾನಮಾನ ಕೊಟ್ಟು ಅವರಿಗೆ ಟಿಕೆಟನ್ನು ಕೊಡುವುದರಿಂದ ಮುಂದಿನ ಪ್ರತಿ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾದಂಥ ಗೆಲುವನ್ನು ಸಾಧಿಸ್ತದೆ ಅಂತಕ್ಕಂಥ. ಸಂಖ್ಯೆಗೆ ಸರಿಯಾಗಿ ಪ್ರಾತಿನಿಧ್ಯ ಸಿಕ್ಕಿದ್ರೆ ಜಾತಿ ಗಣತಿಗೆ ನಿಮ್ಗೆ ಅನುಕೂಲ ಆಗುತ್ತೆ. ಆ ಕಾರಣ ಎಸ್ ಜಾತಿ ಗಣತಿಗೆ ಭಾಳ ಅನುಕೂಲ ಆಗ್ತದೆ. ಭಾಳ ಅನುಕೂಲ ಆಗ್ತದೆ ಸರ್, ಭಾಳ ಅನುಕೂಲ ಆಗ್ತದೆ. ಜಾತಿ ಗಣತಿಗೆ ನಮಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬಂದಂಗೆ ಆಗ್ತೈತೆ. ಅದು ಅದಕ್ಕೆ ನಮ್ಮ ಬೇಡಿಕೆ ಇದೆ. ಅದಾಗಲಿಲ್ಲ ಅಂದ್ರೆ ನಿಮ್ದು ಏನು ಮುಂದಿನ ನಡೆ? ಸರ್, ರಾಜ್ಯಾದ್ಯಂತ ಹೋರಾಟ ನಮ್ಮದು. ರಾಷ್ಟ್ರೀಯ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ನಾವು ರಥಯಾತ್ರೆಯನ್ನು ಮಾಡಿಬಿಡ್ತೇವೆ. ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ರಥಯಾತ್ರೆಯನ್ನು ಕೂಡ ಮಾಡಿಬಿಡ್ತೇವೆ ನಾವು ಈ ರಾಜ್ಯದಲ್ಲಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.